ಭಾರತದಿಂದ ಬಹಳ ದೂರ ಇರುವ ದ್ವೀಪಗಳು ಅಂದರೆ ಅಂಡಮಾನ್ ದ್ವೀಪಗಳು. ಸುಮಾರು 1200 ಕಿಲೋಮೀಟ್ರ್ ತಮಿಳುನಾಡಿನ ಕಡಲ ತಡಿಯಿಂದ. ಒಂದು ತಮಿಳುನಾಡಿನಿಂದ ಒಂದು ಹಡಗು ಹೋದರೆ ಇನ್ನೊಂದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಿಂದ, ಎರಡು ಕಡೆಯಿಂದ ಹಡಗುಗಳು ಅಂಡಮಾನ್ಗೆ ಹೋಗ್ತಾಯಿದ್ವಿ. ನಾವು ಚೆನ್ನೈನ ಹಡಗನನ್ನು ಹತ್ತಿದ್ವಿ. ಆದಿವಾಸಿಗಳು ಅವುಗಳ ಸಂತತಿನೇ ನಾಶ ಆಗಿಬಿಟ್ಟಿದೆ. ಇಡೀ ಭಾರತದ ಬೇರೆ ಬೇರೆ ವೃತ್ತಿಯ, ಬೇರೆ ಬೇರೆ ಭಾಷೆ ಆಡುವ, ಬೇರೆ ಬೇರೆ ಮನೋಧರ್ಮದ ಜನರನ್ನು ಭೇಟಿ ಮಾಡಬೇಕು ಅಂದರೆ ಹಡಗಿನಲ್ಲಿ ಪ್ರಯಾಣ ಮಾಡಬೇಕು. ಅಂದರೆ ಹಡಗಲ್ಲಿ ಹೋಗುವಾಗ ಆಕಾಶ ಮತ್ತು ಸಮುದ್ರ ಏನಿದೆ ಅದು ಬೇರೆ ಥರನೇ ಕಾಣುತ್ತೆ. ಅದರಲ್ಲೂ ರಾತ್ರಿ ಹೊತ್ತು ಆ ಡೆಕ್ ಅಂತ ಏನು ಮೇಲ್ಭಾಗ ಇದೆ ಹಡಗಿನಲ್ಲಿ, ಅದರಲ್ಲಿ ನಾನು ಅಗಾತ ಹೋಗಿ ಮಲ್ಕೊಳ್ತಾ ಇದ್ದೆ. ಭಾರತದ ಸಮುದ್ರ ತೀರಗಳಲ್ಲಿ ಬಹಳ ಸುಂದರವಾದ ಒಂದು ಹವಳದ ಒಂದು ಪಾರ್ಕ್ ಅಂತ ಇದ್ದರೆ ಅದು ಅಂಡಮಾನ್ನ ಸುತ್ತಮುತ್ತ ಸಮುದ್ರಗಳಲ್ಲಿ ಇದೆ. ಒಂದು 25 ವರ್ಷಗಳ ಹಿಂದೆ ಅಥವಾ ಇನ್ನೂ ಹಿಂದೆ ಅಂಡಮಾನಿಗೆ ಹೋಗಿ ಬಂದ ನೆನಪುಗಳನ್ನು ಹಂಚಿಕೊಳ್ತೇನೆ. ಭಾರತದಿಂದ ಬಹಳ ದೂರ ಇರುವ ದ್ವೀಪಗಳು ಅಂದರೆ ಅಂಡಮಾನ್ ದ್ವೀಪಗಳು. ಸುಮಾರು 1200 ಕಿಲೋಮೀಟ್ರ್ ತಮಿಳುನಾಡಿನ ಕಡಲ ತಡಿಯಿಂದ. ಅಷ್ಟು ದೂರ ಇವೆ ಅವು. ಅಲ್ಲಿ ಹೋಗಬೇಕು ಅಂತ ನಮಗೆ ಯಾವಾಗಲೂ ಅನ್ನಿಸ್ತಾ ಇತ್ತು. ಒಂದು ಸಲ ನಾವು ಇದ್ದಕ್ಕಿದ್ದಂತೆ ಯಾವ ತಯಾರಿನೂ ಇಲ್ಲದೆ ಅಂಡಮಾನಿಗೆ ಹೊರಟಿದ್ವಿ. ಆ ಹಡಗು ಯಾವ ದಿನ ಹೋಗುತ್ತೆ ಆ ಥರದ್ದು ಏನೂ ವಿಚಾರಣೆ ಮಾಡದೆ ಸೀದಾ ಮದ್ರಾಸಿಗೆ ಹೋದ್ವಿ. ನಾವು ಚೆನ್ನೈಗೆ ಹೋದ್ವಿ. ಚೆನ್ನೈಗೆ ಹೋಗಿ ಹಡಗು ಕಟ್ಟೆಗೆ ಹೋಗಿ ನಾವು ಹಡಗ ಟಿಕೆಟನ್ನು ಕೇಳಿದ್ವಿ. ಆದರೆ ಒಂದು ತೂಫಾನು, ಪಶ್ಚಿಮ ಏನು ಬಂಗಾಳ ಕೊಲ್ಲಿ ಅಂತೀವಿ, ಆ ಬಂಗಾಳ ಕೊಲ್ಲಿಯಲ್ಲಿ ಒಂದು ಪ್ರಚಂಡ ಬಿರುಗಾಳಿ ಬೀಸ್ತಾ ಇತ್ತು ಆವಾಗ. ಹೀಗಾಗಿ ಹಡಗು ಚಾಲನೆಯನ್ನು ನಿಲ್ಲಿಸಲಾಗಿತ್ತು. ಅವ್ರು ಹೇಳಿದರು, ಈ ಬಿರುಗಾಳಿ ಯಾವಾಗ ನಿಲ್ತದೆ ಅಂತ ನಮಗೆ ಗೊತ್ತಿಲ್ಲ, ಒಂದು 3 ದಿನ ಬಿಟ್ಟು ಬನ್ನಿ ಅಂತ. 3 ದಿನ ಬಿಟ್ಟು ಹೋದರೆ ಬಿರುಗಾಳಿ ನಿಂತಿತ್ತು ಮತ್ತು ನಮಗೆ ಟಿಕೆಟನ್ನು ಕೊಟ್ಟರು ಅವರು. ಬಂಕರ್ ಟಿಕೆಟ್. ಬಂಕರ್ ಅಂದರೆ ಒಂದು 3ನೇ ದರ್ಜೆ ಅಂತ ಕರಿಬಹುದು ಹಡಗಿನಲ್ಲಿ. ಅಂದರೆ ಒಂದು ಕೂಡು ದೊಡ್ಡಿ ಥರ ಇರುತ್ತೆ ಅದು. ಎಲ್ಲ ಸಾಮಾನ್ಯ ಕೂಲಿಕಾರರು ಅದರಲ್ಲಿ ಹೋಗ್ತಾರೆ. ಕಡಿಮೆ ಸೌಲಭ್ಯ ಇರ್ತದೆ. ಮೇಲಿನ ಕೋಣೆಗಳಲ್ಲಿರೋ ಸೌಲಭ್ಯ ಇರೋದಿಲ್ಲ ಫಸ್ಟ್ ಕ್ಲಾಸ್ ಮತ್ತು ಸೆಕೆಂಡ್ ಕ್ಲಾಸ್ನಲ್ಲಿ. ಆದರೆ ನಾವು ಬೇಕು ಅಂತಲೇ ಆ ಬಂಕರ್ ಕ್ಲಾಸನ್ನು ಆರಿಸ್ಕೊಂಡಿದ್ವಿ. ಯಾಕೆಂದರೆ ಅದರಲ್ಲಿ ಪ್ರವಾಸ ಮಾಡ್ತಾ ಜನರ ಜೊತೆಗೆ ನಾವು ಮಾತಾಡ್ಬೋದು, ಯಾಕೆ ಹೋಗ್ತಾರೆ ಅವರು ಅಂಡಮಾನ್ಗೆ ಅಂತ ತಿಳ್ಕೊಳ್ಬಹುದು ಅಂತ. ಒಂದು ತಮಿಳುನಾಡಿನಿಂದ ಒಂದು ಹಡಗು ಹೋದರೆ ಇನ್ನೊಂದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಿಂದ, ಎರಡು ಕಡೆಯಿಂದ ಹಡಗುಗಳು ಅಂಡಮಾನ್ಗೆ ಹೋಗ್ತಾಯಿದ್ವಿ. ನಾವು ಚೆನ್ನೈನ ಹಡಗನನ್ನು ಹತ್ತಿದ್ವಿ. ನಿಜವಾಗ್ಲೂ ನಮಗೊಂದು ಹಡಗಿನ ಪ್ರಯಾಣ 3 ದಿನ ಒಂದು ಹೊಸ ಲೋಕವನ್ನೇ ತೆರೆದಿತ್ತು. ಬಹಳ ಮಟ್ಟಿಗೆ ತಮಿಳು ಜನ, ಬಡವರಾಗಿರೋರು ಅದರಲ್ಲಿ ಹೋಗ್ತಾಯಿದ್ರು ಮತ್ತು ಹೊಸ ಜೀವನ ಕಟ್ಕೊಳ್ಳೋಕ್ಕೆ ಹೋಗ್ತಾಯಿದ್ರು. ಹೆಚ್ಚಿನದಾಗಿ ಬೆಸ್ತರು ಇರ್ತಾಯಿದ್ರು. ಯಾಕಂದರೆ ಅಲ್ಲೂ ಕಡಲ ತೀರ ಇದೆ, ಇಲ್ಲೂ ಕಡಲ ತೀರ ಇದೆ. ಬಹುಶಃ ಶ್ರೀಲಂಕಾದಿಂದ ನಿರಾಶ್ರಿತರಾಗಿದ್ದ ತಮಿಳರು ಕೂಡ ಒಂದು ಹೊಸ ಬದುಕನ್ನು ಕಟ್ಕೊಳ್ಳೋಕೆ ಹೋಗ್ತಾ ಇದ್ರಾ ಅಂತ ನನಗೊಂದು ಸಂಶಯ. ಅದರಲ್ಲಿ ಆ ಥರದ ಜನ ಕೂಡ ಇದ್ದಿರಬಹುದು. ಮತ್ತು ಬೇರೆ ಬೇರೆ ರಾಜ್ಯದ ಜನ ಬಟ್ಟೆ ಮಾರಾಟ ಮಾಡೋದಕ್ಕೆ ಉತ್ತರ ಭಾರತದಿಂದ ಕೆಲವರು, ಕನ್ನಡಿಗರು ಕೂಡ, ಸೈನಿಕರು, ಇಡೀ ಭಾರತದ ಬೇರೆ ಬೇರೆ ವೃತ್ತಿಯ, ಬೇರೆ ಬೇರೆ ಭಾಷೆ ಆಡುವ, ಬೇರೆ ಬೇರೆ ಮನೋಧರ್ಮದ ಜನರನ್ನು ಭೇಟಿ ಮಾಡಬೇಕು ಅಂದರೆ ಹಡಗಿನಲ್ಲಿ ಪ್ರಯಾಣ ಮಾಡಬೇಕು. ನಿಮ್ಮ ಬಸ್ಸು ಮತ್ತು ರೈಲಲ್ಲಿ ಪ್ರಯಾಣ ಮಾಡುವಾಗ ಅಷ್ಟೊಂದು ಗಾಢವಾದ ಸಂಭಾಷಣೆ ಸಾಧ್ಯ ಆಗೋದಿಲ್ಲ. ಆದರೆ ಹಡಗಲ್ಲಿ ಸಾಧ್ಯ ಆಗುತ್ತೆ. ಯಾಕೆಂದರೆ 3 ದಿನ ಪ್ರಯಾಣ ಮಾಡೋದು. ಅದರಲ್ಲಿ ಕೇರಳದ ಜನ ಕೂಡ ಇದ್ದರು, ಅಲ್ಲಿ ಅಂಗಡಿಗಳನ್ನು ನಡೆಸೋರು. ಎಲ್ಲರೂ ಕೂಡ ತಾವು ಯಾಕೆ ಹೋಗ್ತಿದ್ದೀವಿ ಅಲ್ಲಿಗೆ ಅಂತ ಹೊಸದಾಗಿ ಹೋಗೋರು ನಮ್ಮ ಹತ್ರ ಹಂಚಿಕೊಳ್ತಾಯಿದ್ರು. ಮತ್ತು ಅಲ್ಲಿದ್ದವರು ಅಂಡಮಾನಿನ ಕಷ್ಟಗಳನ್ನು ಮತ್ತು ಸುಖಗಳನ್ನು ಹಂಚಿಕೊಳ್ತಾಯಿದ್ರು. ನನಗೆ ಬಹಳ ನೆನಪಾಗೋದು 2ನೇ ಸಂಗತಿ ಅಂದರೆ ಆ ಕಡಲಿನ ಪ್ರಯಾಣ. ಒಂದು ನೀಲ ಸಮುದ್ರದ ಮೇಲೆ 2 ಹಗಲು 1 ರಾತ್ರಿ
ಆ ಪಯಣ ಇದೆಯಲ್ಲ ಅದು ಯಾವಾಗಲೂ ಅದ್ಭುತ. ಈಗ ವಿಮಾನ ಸೌಕರ್ಯ ತುಂಬ ಚೆನ್ನಾಗಾಗಿದೆ, ಒಂದು ಅರ್ಧ ಗಂಟೆಲಿ ತಗೊಂಡೋಗಿ ಎಲ್ಲಿ ಅಥವಾ 1 ಗಂಟೆ 2 ಗಂಟೆಲೂ ಅಲ್ಲಿ ಒಗೆದು ಬಿಡ್ತಾನೆ. ಆದರೆ ಹಡಗಲ್ಲಿ ಹೋಗುವಾಗ ಆಕಾಶ ಮತ್ತು ಸಮುದ್ರ ಏನಿದೆ ಅದು ಬೇರೆ ಥರನೇ ಕಾಣುತ್ತೆ. ಅದರಲ್ಲೂ ರಾತ್ರಿ ಹೊತ್ತು ಆ ಡೆಕ್ ಅಂತ ಏನು ಮೇಲ್ಭಾಗ ಇದೆ ಹಡಗಿನಲ್ಲಿ, ಅದರಲ್ಲಿ ನಾನು ಅಂಗಾತ ಹೋಗಿ ಮಲ್ಕೊಳ್ತಾ ಇದ್ದೆ. ಮತ್ತು ಆಕಾಶ ತುಂಬ ಶುಭ್ರವಾಗಿರೋದ್ರಿಂದ ಇಡೀ ನಕ್ಷತ್ರ ಖಚಿತವಾದ ಆಕಾಶ ನಮ್ಗೆ ಕಾಣುತ್ತೆ. ಬರೀ ಕಾಣೋದಷ್ಟೇ ಅಲ್ಲ, ಆ ಹಡಗು ರಾಕ್ ಆ್ಯಂಡ್ ರೋಲ್ ಮಾಡುವಾಗ ಆ ಇಡೀ ಆಕಾಶನೇ ಡೋಲಾಯಮಾನವಾಗಿ ಅಲ್ಲಾಡ್ತಾ ಇದೆ ಅನ್ನೋ ಥರದಲ್ಲಿ ಕಾಣುತ್ತೆ. ಮತ್ತು ನೀವು ಹಾಲು ಹಾದಿಗಳನ್ನು ಅಲ್ಲಿ ನೋಡ್ಬೋದು. ಇಡೀ ನಕ್ಷತ್ರ ಖಚಿತ ಆಕಾಶದ ಜೊತೆಗೆ ಮಿಲ್ಕಿ ವೇ ಅಂತ ಏನು ಕರಿತೀವಿ ಅವುಗಳನ್ನು ನಾವು ನೋಡಬಹುದು. ಅದರಲ್ಲಿ ಅಂಡಮಾನ್ನಲ್ಲಿ ನನಗೆ ಈ 3 ಸಂಗತಿಗಳು ಬಹಳ ಕಾಡ್ತಾ ಇವೆ. ಒಂದು ಅಲ್ಲಿನ ಜೈಲು. ಯಾಕಂದರೆ ಆ ಜೈಲಿನ ಒಳಗಡೆ ಹೋಗಿ ಅಲ್ಲಿನ ಕಥೆಗಳನ್ನೆಲ್ಲ ಕೇಳ್ತಾ ಇದ್ದರೆ ಏನಪ್ಪ ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಹೋರಾಟ ಮಾಡೋದಕ್ಕೆ, ಸ್ವಾತಂತ್ರ್ಯ ತಂದುಕೊಡೋದಕ್ಕೆ ಹೋರಾಟಗಾರರು ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟೆಲ್ಲ ನೋವನ್ನು ಪಟ್ಟಿದ್ದಾರೆ. ಮತ್ತು ಅಫ್ರಿದಿ ಅನ್ನೋನೊಬ್ಬ ವೈಸ್ರಾಯ್ ಮೇಯೋ ಅನ್ನೋನ್ನ ಅಲ್ಲಿ ಕೊಂದಾಕ್ಬಿಡ್ತಾನೆ, ಕೊಂದುಬಿಡ್ತಾನೆ. ಅವನನ್ನು ಅಲ್ಲಿ ಗಲ್ಲಿಗೇರಿಸ್ತಾರೆ. ಆ ಗಲ್ಲಿಗೇರಿಸಿದ ಜಾಗ, ಅವ್ರನ್ನ ಶಿಕ್ಷೆ ಮಾಡ್ತಿದ್ದ ಜಾಗಗಳು ಮತ್ತು ಅವರಿಗೆ ತೊಡಸ್ತಾ ಇದ್ದ ಕೋಳಗಳನ್ನೆಲ್ಲ ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ. ನಮ್ಮ ಅಖಂಡ ಭಾರತ, ವಿಭಜನೆ ಆಗದ ಭಾರತದ ಬೇರೆ ಬೇರೆ ಭಾಗಗಳಿಂದ, ಮುಖ್ಯವಾಗಿ ಬಲೂಚಿಸ್ತಾನ್ನಿಂದ, ಸ್ವಾತ್ ಕಣಿವೆಯಿಂದ, ಈ ಅಫ್ರಿದಿ ಅನ್ನೋನು ಸ್ವಾತ್ ಕಣಿವೆ ಅವನು, ಕೇರಳದಿಂದ, ತಮಿಳುನಾಡಿಂದ, ಇಡೀ ಭಾರತದ ಎಲ್ಲ ಭಾಗಗಳಿಂದ ಅಲ್ಲಿ ಹೋದ ಸ್ವಾತಂತ್ರ್ಯ ಹೋರಾಟಗಾರರು ಪಟ್ಟಿರೋ ಕಷ್ಟವನ್ನು ನೋಡೋಕ್ಕೆ ಅಲ್ಲಿ ಸಾಧ್ಯ ಇದೆ. ಮತ್ತು ನಾವು ಅನುಭವಿಸ್ತಿರೋ ಸ್ವಾತಂತ್ರ್ಯವನ್ನು ಜವಾಬ್ದಾರಿಯಿಂದ ನಾವು ನಮ್ಮ ಡೆಮಾಕ್ರಸಿಯನ್ನು, ನಮ್ಮ ಸ್ವಾತಂತ್ರ್ಯವನ್ನು ಉಳಿಸ್ಕೋಬೇಕು ಅನ್ನೋ ಪ್ರಜ್ಞೆಯನ್ನು ಆ ಜೈಲ್ ನಮಗೆ ಕೊಡುತ್ತೆ, ಜೈಲಿನ ಚಿತ್ರಗಳು. ಎರಡನೇದು ಅಲ್ಲಿನ ಕಡಲು. ಆ ಕಡಲು ಬಹಳ ಶುದ್ಧವಾದ ಕಡಲು. ಅಲ್ಲಿನ ಹವಳ ದ್ವೀಪಗಳು, ಅಲ್ಲಿನ ಬೇರೆ ಬೇರೆ ಜಲಚರಗಳು, ಅವುಗಳೊಂದು ದೊಡ್ಡ ಮ್ಯೂಸಿಯಂ ಅದು. ನನಗನ್ಸುತ್ತೆ ಇವಾಗ ಪ್ರವಾಸಿಗರು ತುಂಬ ಜಾಸ್ತಿಯಾಗಿ ಆ ಹವಳ ದ್ವೀಪಗಳಿಗೆ ಬಹಳಷ್ಟು ಧಕ್ಕೆನೂ ಆಗ್ತಾ ಇರಬಹುದು. ಭಾರತದ ಸಮುದ್ರ ತೀರಗಳಲ್ಲಿ ಬಹಳ ಸುಂದರವಾದ ಒಂದು ಹವಳದ ಒಂದು ಪಾರ್ಕ್ ಅಂತ ಇದ್ದರೆ ಅದು ಅಂಡಮಾನ್ನ ಸುತ್ತಮುತ್ತ ಸಮುದ್ರಗಳಲ್ಲಿ ಇದೆ. ಅದು ಬಹಳ ವಿಸ್ಮಯ ಉಂಟು ಮಾಡುವ ಒಂದು ಸಂಗತಿ. ಮೂರನೆಯ ಸಂಗತಿ ಅಲ್ಲಿನ ಕಾಡು, ಮುಖ್ಯವಾಗಿ ಮ್ಯಾಂಗ್ರೋವ್ ಕಾಡು. ಅಲ್ಲಿನ ಕೊಲ್ಲಿಗಳಲ್ಲಿ, ಆ ಕೊಲ್ಲಿಯ ದಡದ ಮಣ್ಣನ್ನು ಉಳಿಸ್ಲಿಕ್ಕಾಗಿಯೇ ನಿಸರ್ಗವೇ ಏರ್ಪಡಿಸಿಕೊಂಡ ಅದ್ಭುತವಾದ ಒಂದು ಹಸಿರು ಕೋಟೆ ಅದು ಮ್ಯಾಂಗ್ರೋವ್ ಕಾಡು. ಆ ಕಾಡು ಬರೀ ಅದೇ ಒಂದು ದೊಡ್ಡ ರಾಷ್ಟ್ರೀಯ ಸ್ಮಾರಕ. ಅದು ಒಂದು ನಿಸರ್ಗದ ಬಹಳ ಅದ್ಭುತವಾದ ಒಂದು ಜಾಗ ಅದು. ಅದು ಬರೀ ಕಾಡು ಅಷ್ಟೇ ಅಲ್ಲ, ಅದರಲ್ಲಿ ಮೊಸಳೆಗಳು, ಅದರಲ್ಲಿ ಬೇರೆ ಬೇರೆ ಜಲಚರಗಳು ಆ ಮ್ಯಾಂಗ್ರೋವ್ ಕಾಡಲ್ಲಿ ಇರ್ತವೆ. ಅದೊಂಥರ ಭೂಮಿ ಮತ್ತು ಸಮುದ್ರದ ನಡುವಿನ ಒಂದು ಗೋಡೆ ಅಂಥೇಳಿ ನಾವು ಕರಿಬಹುದು. ಅಲ್ಲಿ ಚಿಡಿಯಾ ಟಾಪ್ ಅಂತ ಒಂದು ಜಾಗಕ್ಕೆ ಹೋಗಿದ್ವಿ ನಾವು. ಬಹಳ ಬೃಹದಾಕಾರವಾದ ಮರಗಳನ್ನು ನಾವು ಅಲ್ಲಿ ನೋಡೋಕ್ಕೆ ಸಾಧ್ಯ ಆಯಿತು. ಅದ್ಭುತವಾದ ಕಾಡು ಇದೆ. ನನಗೆ ಚೆನ್ನಾಗಿ ನೆನಪಿರೋದೇನು ಅಂದರೆ, ಆ ಮ್ಯಾಂಗ್ರೋವ್ ಕಾಡಲ್ಲಿ ಒಂದು ಸಣ್ಣ ದೋಣಿಗಳಲ್ಲಿ ನಾವು ಪ್ರಯಾಣ ಮಾಡ್ತಾಯಿದ್ವಿ. ಡೋಂಗ್ರಿ ಅಂತ ಅವ್ರು ಕರೀತಾರೆ. ಅದರಲ್ಲಿ ನಾವು ಬೇರೆ ಬೇರೆ ದ್ವೀಪಗಳಿಗೆ ಹೋಗ್ತಾಯಿದ್ವಿ. ಉದ್ದೇಶಪೂರ್ವಕವಾಗಿ ದೊಡ್ಡ ಹಡಗನ್ನು ಬಿಟ್ಬಿಟ್ಟು ನಾವು ಈ ಚಿಕ್ಕ ದೋಣಿಗಳಲ್ಲಿ ಹೋಗ್ತಾಯಿದ್ವಿ. ಆ ಚಿಕ್ಕ ದೋಣಿಗಳಲ್ಲಿ ಹೋಗುವಾಗ ಒಮ್ಮೊಮ್ಮೆ ಭಯನೂ ಆಗುತ್ತೆ. ಆವಾಗ ಲೈಫ್ ಜಾಕೆಟ್ ಕೂಡ ನಾವು ಹಾಕಿರಲಿಲ್ಲ. ಅದೊಂದು ದೋಷ ಅಂತ ಈಗ ಅನ್ನಿಸ್ತಾ ಇದೆ. ಯಾಕಂದರೆ ಅಲೆಗಳು ನಮ್ಮ ಮೈ ಮೇಲೆ ಬರೋ ಅಷ್ಟು ಅಬ್ಬರದಲ್ಲಿ ಅಲ್ಲಿ ಆ ಪುಟ್ಟ ದೋಣಿಯನ್ನು ಅಲ್ಲಾಡಿಸ್ತಾ ಇರ್ತವೆ, ಓಲಾಡಿಸ್ತಾ ಇರ್ತವೆ. ನಾವು ಆ ದೋಣಿನಲ್ಲಿ ಕೂತ್ಕೊಂಡು ಬೇರೆ ಬೇರೆ ದ್ವೀಪಗಳಿಗೆ ಹೋಗಿದ್ದು ನನಗೆ ನೆನಪಾಗ್ತಾ ಇದೆ. ಮೂರನೇ ಸಂಗತಿ ಏನು ಅಂತಂದರೆ ಬ್ರಿಟಿಷರ ನೆನಪುಗಳು.
ಬ್ರಿಟಿಷರು ಆ ದ್ವೀಪವನ್ನು ಆಕ್ರಮಿಸ್ಕೊಳ್ಳೋಕ್ಕೆ ಮಾಡಿದಂತಹ ಏನು ದಬ್ಬಾಳಿಕೆ ಮತ್ತು ಕ್ರೌರ್ಯಗಳಿದೆಯಲ್ಲ ಅಲ್ಲಿನ ಸ್ಥಳೀಯ ಜನರ ಮೇಲೆ, ಅಲ್ಲಿನ ಬುಡಕಟ್ಟು ಜನರ ಮೇಲೆ, ಅವ್ರನ್ನ ಜರ್ವಾಸ್ ಅಂತ ಕರೀತಾರೆ. ಜರ್ವಾಸ್ ಅಂತೂ ನಾಗರಿಕ ಸಂಪರ್ಕಕ್ಕೆ ಬಾರದೆ ಬದುಕ್ತಿರುವಂತಹ ಒಂದು ಜನಾಂಗ. ಮತ್ತು ಸೆಂಟನಲೀಸ್ ಅಂತ ಕರೀತಾರೆ. ಆ ಬ್ರಿಟಿಷರು ಆ ದ್ವೀಪವನ್ನು ವಶಪಡಿಸ್ಕೊಳ್ಳೋಕೆ ಮಾಡಿದಂತಹ ಪ್ರಯತ್ನಗಳನ್ನು ಒಂದು ಥರದಲ್ಲಿ ಭಾರತದ ನಾಗರಿಕ ಸಮಾಜವು ಮಾಡ್ತಾ ಇದೆಯೇನೋ ಅಂತ ಒಮ್ಮೊಮ್ಮೆ ಅನ್ನಿಸ್ತದೆ. ಯಾಕಂದರೆ ಆ ದ್ವೀಪಗಳ ಮೂಲ ನಿವಾಸಿಗಳವರು, ಅವರ ದ್ವೀಪಗಳವು, ಅವುಗಳಿಗೆ ನಾವು ವಲಸಿಗರಾಗಿ, ಬ್ರಿಟಿಷರ ನಂತರ ಭಾರತದ ಮೇನ್ಲ್ಯಾಂಡ್ ಭಾರತೀಯರು ವಲಸಿಗರಾಗಿ ಹೋಗಿ ಅವುಗಳನ್ನು ಆಕ್ರಮಿಸ್ಕೊಂಡು ಆದಿವಾಸಿಗಳು ಅವುಗಳ ಸಂತತಿನೇ ನಾಶ ಆಗಿಬಿಟ್ಟಿದೆ. ಲಿಟಲ್ ಅಂಡಮಾನ್ ಅವ್ರಿಗೆಲ್ಲ ನಮ್ಮ ನಾಗರಿಕ ಕಾಯಿಲೆಗಳು ಅವರಿಗೆ ತಗಲಿ ಅವರ ಒಂದು ನಿಷ್ಫಲತೆ, ಫಲವಂತಿಕೆನೇ ನಾಶ ಆಗಿಬಿಟ್ಟಿದೆ. ಆದರೆ ಎರಡೂ ಅಲ್ಲಿನ ಸಮುದಾಯಗಳು, ಸೆಂಟನಲೀಸ್ ಮತ್ತು ಜರ್ವಾಸ್, ಅವು ನಾಗರಿಕ ಒತ್ತಡಕ್ಕೆ ಹೆಚ್ಚು ಒಳಗಾಗದೆ ಒಂದು ಸ್ವಾಯತ್ತವಾದ ಬದುಕನ್ನು ಬದುಕ್ತಾ ಇವೆ. ಸೊ ಅಲ್ಲಿನ ಕಡಲನ್ನು ಮತ್ತು ಕಾಡನ್ನು ನೋಡುವುದರ ಜೊತೆಗೆ, ಆ ಚಲುವಿನ ಜೊತೆಗೆ ಅಲ್ಲಿನ ನೋವಿನ ಎರಡು ಸಂಗತಿಗಳು ಅಂದರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಪಟ್ಟಿರುವ ಕಷ್ಟ, ಅವ್ರು ಪಟ್ಟಿರುವ ವೇದನೆ ಮತ್ತು ಸಂಕಟಗಳು. ಎರಡನೇದು, ನಾವು ವಲಸಿಗರಾಗಿ ಹೋಗಿ ಅಲ್ಲಿನ ಆದಿವಾಸಿಗಳ ಕಾಡನ್ನು, ಭೂಮಿಯನ್ನು ಆಕ್ರಮಿಸ್ಕೊಳ್ತಾ ನಾವು ಒಂದು ಯಜಮಾನಿಕೆಯನ್ನು ಮಾಡ್ತಾ ಇರೋದು. ಹೀಗಾಗಿ ನನ್ನ ಪ್ರಕಾರ ಅಂಡಮಾನಿಗೆ ಹೋಗೋದು ಅಂದರೆ ಅದು ಕೇವಲ ನಿಸರ್ಗ ಸೌಂದರ್ಯವನ್ನು ಸವಿಯುವುದಕ್ಕೆ ಹೋಗೋ ಜಾಗ ಮಾತ್ರ ಅಲ್ಲ. ಅದು ಅಲ್ಲಿ ನಮ್ಮ ಹಿರಿಕರು ಪಟ್ಟ ಕಷ್ಟಗಳ ಒಂದು ಸ್ಮೃತಿಗಳಿವೆ. ಮತ್ತು ಭಾರತದ ಆಧುನಿಕ ಸಮಾಜ ಅಂಡಮಾನ್ ವಶಪಡಿಸ್ಕೊಳ್ತಾ ಇರುವ ಮತ್ತು ಅಲ್ಲಿನ ಕಾಡುಗಳಿಗೆ, ಅಲ್ಲಿನ ಕಾಡಿನ ಒಳಗಡೆ ಇರುವ ಬುಡಕಟ್ಟುಗಳಿಗೆ ಒಂದು ಬಗೆಯಲ್ಲಿ ಪೋಚರ್ಸ್ ಥರ, ಒಂಥರ ಹೊರಗಿನವರಾಗಿ ಬಂದು ಅಲ್ಲಿ ಆಕ್ರಮಿಸ್ಕೊಳ್ತಿರೋ ಆ ಥರ ಆ ಚರಿತ್ರೆ ಕೂಡ ಅಲ್ಲಿ ಇರೋದನ್ನು ನಾವು ನೋಡಬಹುದು. ಸೊ ನಾವು ವಾಪಸ್ ಬರುವಾಗ ಮತ್ತೊಮ್ಮೆ ಹಡಗಿನಲ್ಲೇ ನಾವು ಬಂದ್ವಿ, ವಿಶಾಖಪಟ್ಟಣಕ್ಕೆ ಬಂದ್ವಿ. ಅಂಡಮಾನ್ಗೆ ವಿಮಾನದಲ್ಲಿ ಹೋಗಿ ಬರುವುದಕ್ಕಿಂತಲೂ ಹಡಗಿನಲ್ಲಿ ಹೋಗಿ ಬರೋದು ಅಂತಂದರೆ ಸಮುದ್ರದ ಜೊತೆಗೆ ಒಂದು ಹೊಸ ಸಂಬಂಧವನ್ನು ಸ್ಥಾಪನೆ ಮಾಡಿಕೊಳ್ಳೋದು. ಹಡಗಿನ ಒಳಗಡೆ ಪ್ರಯಾಣ ಮಾಡುವ ಬೇರೆ ಬೇರೆ ಆಸಕ್ತಿಯ, ಬೇರೆ ಬೇರೆ ವೃತ್ತಿಯ, ಬೇರೆ ಬೇರೆ ಭಾಷೆಯ ಜನ, ಅದೊಂದು ಭಾರತದ ಬಹುತ್ವವೇ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದೆ ಅನ್ನೋ ಹಾಗೆ ನಮ್ಗೆ ಭಾಸ ಆಗ್ತಾಯಿದೆ. ಅದ್ರ ಜೊತೆಗೆ ನಾವು ಸಂಪರ್ಕವನ್ನು ಮಾಡಿಕೊಳ್ಬಹುದು. ಮತ್ತು ಅಂಡಮಾನಲ್ಲಿ ಆ ನೋವಿನ ನೆನಪುಗಳೇನಿವೆ, ನಮ್ಮ ದಬ್ಬಾಳಿಕೆಯ ನೆನಪುಗಳೇನಿವೆ, ಮತ್ತು ಆ ಕಡಲ ಸೌಂದರ್ಯ ಮತ್ತು ಕಾಡಿನ ಸೌಂದರ್ಯ ಏನಿದೆ ಅದು ಕೂಡ ನಾವು ಅಲ್ಲಿ ಅನುಭವಿಸ್ಬೋದು. ಯಾವುದೇ ಒಂದು ಜಾಗಕ್ಕೆ ನಾವು ಕೇವಲ ಒಂದು ಪ್ರವಾಸಿಗಳಾಗಿ ಹೋಗೋ ಬದಲು ಒಂದು ನಾಗರಿಕ ಪ್ರಜ್ಞೆಯನ್ನು ಇಟ್ಕೊಂಡು ಹೋದರೆ ನಾವು ಆ ಚಲುವನ್ನು ಆಸ್ವಾದಿಸ್ಬೋದು, ಆ ಚರಿತ್ರೆಯನ್ನು ನಾವು ತಿಳಿಯಬಹುದು ಮತ್ತು ಅಲ್ಲಿನ ಸಂಕಟಗಳಿಗೆ ಸ್ಪಂದನೆ ಕೂಡ ಮಾಡಬಹುದು. ಆ ಥರದ ಒಂದು ಭಾವನೆಗಳಿಗೆ, ಅನುಭವಗಳಿಗೆ ಅಂಡಮಾನ್ ನಮಗೆ ಒಂದು ಕಾರಣ ಆಯಿತು. ಈಗ ಅಂಡಮಾನ್ ತುಂಬ ಬದಲಾಗಿರ್ಬೋದು 25 ವರ್ಷ ಆದಮೇಲೆ. ಇನ್ನೊಮ್ಮೆ ಅಂಡಮಾನ್ಗೆ ಹೋಗಿ ಅದರ ಬದಲಾವಣೆಯನ್ನು ನೋಡಬೇಕು ಅಂತ ಅನಿಸ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.